ರೈತ ಮಿತ್ರರೆಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ಸ್ವರಾಜ್ 733 ಎಫ್ ಈ ಗಾಡಿನ ಮಾರಾಟಕ್ಕೆ ತಂದಿರೋದು. ಗಾಡಿ ಒಳ್ಳೆ ಮಾಡಲ್ ಗಾಡಿ ಇದೆ, ಕಂಡೀಷನ್ ಗಾಡಿ ಕೂಡ. ಬನ್ನಿ ಗಾಡಿ ಬಗ್ಗೆ ಮಾಹಿತಿ ಸಿಗುತ್ತೆ, ಓನರು ನಂಬರ್ ಸಿಗುತ್ತೆ, ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೊಂದೇನಂದ್ರೆ ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಗಾಡಿ ಮಾರಾಟಕ್ಕಿದ್ರೆ ಮಾತ್ರ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ. ಇದು ಟ್ರ್ಯಾಕ್ಟರ್ ಓನರ್ದಾಗಿರಲ್ಲ, ಯೂಟ್ಯೂಬರ್ ನಂಬರ್ ಆಗಿರುತ್ತೆ. ಈ ನಂಬರ್ ಯಾಕಂದ್ರೆ ನಿಮ್ಮ ವಾಹನ ಮಾರಾಟಕ್ಕಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ರೀತಿ 4 ಸೈಡಿಂದನೂ ಫುಲ್ ಗಾಡಿ ಫೋಟೋಸ್ ಕಳಿಸ್ಕೊಡಿ. ಇದೇ ರೀತಿ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ನಿಮಗೆ ಈ ಟ್ರ್ಯಾಕ್ಟ್ರು ಓನರ್ ನಂಬರು ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ, ದಯವಿಟ್ಟು ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಗಾಡಿ ಮಾಹಿತಿ ಬಂದರೆ ಸ್ವರಾಜ್ 733 ಎಫ್ ಇ ಅಂತ ಗಾಡಿ 36 HP ಗಾಡಿ ಬರುತ್ತೆ. ಮಾಡಲು 2024 ಮಾಡಲು ಸಿಂಗಲ್ ಓನರ್ ಗಾಡಿ. ತಗೊಳ್ಳೋರು 2ನೇ ಓನರ್ ಆಗ್ತೀರಾ. ಗಾಡಿ ಕೇವಲ 1350 ಗಂಟೆ ಕೆಲಸ ಮಾಡಿದೆ. ಕೇವಲ 1300 ಗಂಟೆ ಕೆಲಸ ಇರುವಂಥ ಗಾಡಿ ಇದು. ಟೈರು 4 ಕೂಡ ಶೋರೂಮ್ ಟೈರ್ಸ್ಗಳು ಗಾಡಿಗಿದ್ದಾವೆ. ಫ್ರಂಟ್ ಬ್ಯಾಕ್ ಎಲ್ಲ ಕೂಡ ಶೋರೂಮ್ ಟೈರ್ಸ್ಗಳು ಈ ಟ್ರ್ಯಾಕ್ಟರ್ಗಿರೋದು. ನಿಮಗೆ ಗಾಡಿ ಜೊತೆ ಸಾಮಾನು ಯಾವುದೂ ಇಲ್ಲ, ಜಸ್ಟ್ ಇಂಜಿನ್ ಮಾತ್ರ ಮಾರಾಟಕ್ಕಿದೆ. ಆ್ಯಂಡ್ ಡಾಕ್ಯುಮೆಂಟ್ಸ್ ಕೂಡ ಯಾವುದೂ ತೊಂದರೆ ಇಲ್ಲ. ಡಾಕ್ಯುಮೆಂಟ್ಸು, ಇನ್ಶೂರೆನ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಆ್ಯಂಡ್ ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇರಲ್ಲ. ಲೊಕೇಶನ್ನು ಇದು ಮಾರಾಟಕ್ಕಿರೋದು ಧಾರವಾಡ ಜಿಲ್ಲೆ ನವಲಗುಂದಲ್ಲಿ ಗಾಡಿ ಮಾರಾಟಕ್ಕಿದೆ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಯಮನೂರು ಎಂಬ ಗ್ರಾಮದಲ್ಲಿ ಗಾಡಿ ಮಾರಾಟಕ್ಕಿರೋದು. ಇನ್ನು ಬೆಲೆ ಬಂದರೆ ಓನರ್ ಅದಕ್ಕೆ ಹೇಳ್ತಿರೋ ಪ್ರೈಸು 4,50,000 ಹೇಳ್ತಾರೆ. ಫೈನಲ್ ರೇಟ್ ಅಲ್ಲ ಇದು, ಹೇಳ್ತಿರೋ ರೇಟು ಮಾತಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಹೆಚ್ಚಿನ ಮಾಹಿತಿಗೆ ನಿಮಗೆ ಈ ಟ್ರ್ಯಾಕ್ಟ್ರು ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇರುತ್ತೆ. ವಿಡಿಯೋದಲ್ಲಿ ಯಾವುದೇ ನಂಬರ್ ಸಿಗಲ್ಲ, ವಿಡಿಯೋ ಕೆಳಗೆ ಟೈಟಲ್ನಲ್ಲಿ ನಂಬರ್ ಇರುತ್ತೆ. ಒಂದು ವೇಳೆ ಅಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಮಾರಾಟವಾಗಿರುತ್ತೆ. ಮಾರಾಟವಾದ ಮೇಲೆ ಓನರ್ ನಂಬರು ವಿಡಿಯೋ ಟೈಟಲ್ನಿಂದ ತೆಗೆದಾಕಿರ್ತೇವೆ. ನೋಡಿ, ಗಾಡಿ ನಂಬರ್ ಇದ್ದರೆ ಮಾತಾಡಿಕೊಂಡು ಖರೀದಿ ಮಾಡ್ಬೋದು. ಇಲ್ಲಾಂದರೆ ಬೇರೆ ರೈತರು ತೊಗೊಳ್ಳೋರಿಗೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ ಇವತ್ತೇ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಆ್ಯಂಡ್ ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.